ಈ ವಿಡಿಯೋ ಮಾಡ್ತಿರೋ 73,800 ಜನ ಸಬ್ಸ್ಕ್ರೈಬರ್ಸ್. IPL ಇನ್ನು ಕೆಲವೇ ದಿನಗಳಲ್ಲಿ ಸ್ಟಾರ್ಟ್ ಆಗ್ತದೆ. IPL ಸ್ಟಾರ್ಟ್ ಆಗುವಾಗ ಒಂದು 75,000 ಆಗಿರ್ಬೋದು ಸಬ್ಸ್ಕ್ರೈಬರ್ಸ್. ನೀವು ಅದೆಲ್ಲ ನಿಮ್ಮ ಮೇಲೆ ಇರೋದು. ನಮಸ್ಕಾರ ಎಲ್ಲರಿಗೆ, ಸತ್ಯನಾರಾಯಣ ಸರ್ ಮಾತಾಡ್ತಾ ಇರೋದು. ಕುಶಲ ಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರನ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. IPL ಪ್ರಿವ್ಯೂ ವಿಡಿಯೋಸ್ ಎಲ್ಲ ಆಗ್ತಾ ಇದೆ. ಈಗಿನ ತಂಡ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ನೀವು ಪೂರ್ತಿ ಜರ್ನಿ ನೋಡ್ಕೊಂಡ್ಬಂದ್ರೆ IPL ಸ್ಟಾರ್ಟ್ ಆಗಿದ್ನ ಇಲ್ಲಿಯ ತನಕ ಅವರು ನಮ್ಮ RCB ಥರ ಕಪ್ಪು ವಿನ್ ಆಗಲಿಲ್ಲ. ಬಟ್ RCBಗೆ ಒಂದು ಏನು ಹೇಳಿಕೊಳ್ಳೋದು, ಒಂದು ಪಾಸಿಟಿವ್ ಸೈಡ್ ಏನು ಉಂಟಂತಂದರೆ ಸ್ಟಾರ್ ಪ್ಲೇಯರ್ಸ್ ಇರ್ತಾರೆ, ಭಯಂಕರ ಲಾಯಲ್ ಫ್ಯಾನ್ಸ್, ಟೀಮು ವಿತ್ ಒನ್ ಆಫ್ ದ ಹೈಯೆಸ್ಟ್ ಫ್ಯಾನ್ ಬೇಸ್, ಹಾಗೆ ಹೀಗೆ ಎಲ್ಲ ನಾವೆಲ್ಲ ಹೇಳ್ತೇವೆ. ಬಟ್ ಡೆಲ್ಲಿ ತಂಡ ಒಂದ್ಸಲ ಫೈನಲಿಗೆಲ್ಲ ಹೋದ್ರು, ಇಲ್ಲ ಅಂತಲ್ಲ. ಮೊದಲು ಡೆಲ್ಲಿ ಡೇರ್ ಡೆವಿಲ್ಸ್ ಅಂತ ಇತ್ತು, ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಅಂತೆಲ್ಲ ಚೇಂಜ್ ಆಯಿತು. ಬಟ್ ಡೆಲ್ಲಿ ತಂಡ ನಿಮಗೆ ಫ್ಯಾನ್ ಬೇಸ್ ನೋಡಿದರೆ ಸಹ ಕಡಿಮೆ, ಎಲ್ಲ ಒಂದು ದೃಷ್ಟಿಕೋನದಿಂದ ನೋಡಿದಾಗ ಈಗ CSK, ಮುಂಬೈ, KKR, RCB, SRH ಈ ತಂಡಗಳಿಗೆ ಹೋಲಿಸಿದರೆ ಸ್ವಲ್ಪ ಕಡಿಮೆ ಸುದ್ದಿಯಲ್ಲಿ ಇರುವಂತಹ ತಂಡ ಯೂಶ್ವಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ. ಬಟ್ ಇವರು ರಿಟೆನ್ಷನ್ ಪ್ರಕ್ರಿಯೆಯಲ್ಲಿ ಭಾರೀ ಸುದ್ದಿ ಮಾಡಿದಂತಹ ತಂಡ. ಯಾಕಂತಂದರೆ ಅವರ ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಥರ ಪಂತ್ ಅವರೇನಿದ್ರು ಅವರ ತಂಡದಲ್ಲಿ, ಅವರ ಕ್ಯಾಪ್ಟನ್ ಪಂತ್ ಅವರನ್ನೇ ರಿಟೈನ್ ಮಾಡಿರೋದ ತಂಡ ಡೆಲ್ಲಿ ಕ್ಯಾಪಿಟಲ್ಸ್ ಆಗಿತ್ತು. ಭಯಂಕರ ಶಾಕಿಂಗ್, ಎಂತ ಮಾರ್ರೆ ಪಂತ್ ಮತ್ತು ಓನರಿಗೆ ಆಗೋದಿಲ್ಲ ಅಂತ ಹಾಗೆ ಹೀಗೆ ಅಂತ ಸುದ್ದಿ ಮಾಡಿದಂತಹ ತಂಡ. ಆ್ಯಂಡ್ ಅವರು ರಿಟೈನ್ ಮಾಡಿದ್ದು ಕೇವಲ 4 ಜನರನ್ನ. ಯಾರು ಆ 4 ಜನ ನೋಡ್ಕೊಂಡು ಬರುವ. ಅಭಿಷೇಕ್ ಪೊರೆಲ್ ಅನ್ಕ್ಯಾಪ್ಡ್ ಪ್ಲೇಯರ್ ಆಗಿ ರಿಟೈನ್ ಆದರು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪರ. ಒಳ್ಳೆ ಕೀಪರ್ ಮಾರ. ನನಗೆ ಅವರ ಕೀಪಿಂಗ್ ನೋಡಿದಾಗ ವೃದ್ಧಿಮಾನ್ ಸಹ ಅವರ ಕೀಪಿಂಗ್ ನೋಡಿದಾಗ ಒಳ್ಳೆ ಡೈವ್ ಎಲ್ಲ ಹೊಡಿತಾರೆ, ಸಣ್ಣಕ್ಕಿದ್ದಾರೆ, ವೆರಿ ಫ್ಲೆಕ್ಸಿಬಲ್ ಬಾಡಿ. ಈ ಬದೋನಿ ಇದಲ್ಲ ಹಾಗೆ ಸ್ವಲ್ಪ ಅದೇ ರೀತಿಯಾಗಿ ಸಣ್ಣಕ್ಕೆ ಕುಳ್ಳಕ್ಕೆ ಇರುವಂಥ ಆಟಗಾರ. ಬಟ್ ಬ್ಯಾಟಿಂಗ್ ಅಂತ ಬಂದರೆ ಬ್ಯಾಟ್ ಫ್ಲೋ ಏನಿದೆ, ಸ್ವಿಂಗ್ ಭಾರಿ ಚೆಂದ ಉಂಟು, ಟೈಮಿಂಗ್ ಒಳ್ಳೆ ಉಂಟು. ಹೀಗೆ ನೋಡ್ಲಿಕ್ಕೆ ಸಣ್ಣ ಇದ್ರೆ ಸಹ ಪಾಕೆಟ್ ಡೈನಮೈಟ್ ಮಾರೆ. 10 ಬಾಲ್ 20 ಅಂದರೆ ಒಂದು ಇಂಪ್ಯಾಕ್ಟ್ಫುಲ್ ಆಟ ಆಡುವಂಥ ಆಟಗಾರ. 200 ಸ್ಟ್ರೈಕ್ ರೇಟ್ ಹತ್ರ ಆರಾಮ್ಸೆ ಬ್ಯಾಟ್ ಮಾಡಬಲ್ಲಂತಹ ಆಟಗಾರ. ಅವರ ಮೇಲೆ ಒಂದು ನಂಬಿಕೆ ಇಟ್ಟು ಅವ್ರನ್ನ ರಿಟೈನ್ ಮಾಡಿಕೊಂಡಿದ್ದಾರೆ. ಆಬ್ವಿಯಸ್ ರಿಟೈನ್ ಮಾಡಿದ್ರೆ ಪ್ಲೇಯಿಂಗ್ 11 ಇರ್ತಾರಲ್ಲ. ಇನ್ನು ರಿಟೈನ್ ಮಾಡಿರೋದು ಯಾರನ್ನು ಅಂತಂದರೆ ಸ್ಟಬ್ಸ್. ಅವರು ಲಾಸ್ಟ್ ಸೀಸನ್ ಒಂದು ಏನು ಡೀಸೆಂಟಾಗಿ ಬ್ಯಾಟ್ ಬೀಸಿದ್ದಾರೆ. ಒಂದು ಟೆಕ್ನಿಕ್ಯಾಲಿಟಿ ಅಂತ ನೋಡಿದರೆ ಒಳ್ಳೆ ಪ್ಲೇಯರ್, ಸೌತ್ ಆಫ್ರಿಕಾದ ಆಟಗಾರ, ಪವರ್ ಹಿಟ್ಟರ್, ಯಾವಾಗ ಬೇಕಿದ್ರೂ ಸಹ ಗೇರ್ ಚೇಂಜ್ ಮಾಡುವಂಥ ಆಟಗಾರ. ಅವರನ್ನು ರಿಟೈನ್ ಮಾಡಿದರು. ಮತ್ತು 2019ರಿಂದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಅವಿಭಾಜ್ಯ ಅಂಗವಾಗಿರುವಂಥ ಆಟಗಾರ. ಆ್ಯಂಡ್ ಇವಾಗ ಪ್ರಸಕ್ತ ಇಂಡಿಯನ್ T20 ಸ್ಕ್ವಾಡ್ ಏನಿದೆ ಅದರ ಉಪನಾಯಕ ಆಗಿರುವಂತಹ ಅಕ್ಷರ್ ಪಟೇಲ್ ಅವ್ರನ್ನ ಅವರು ರಿಟೈನ್ ಮಾಡಿಕೊಂಡಿದ್ರು. ಹಾಗೆಯೇ ಸ್ಪಿನ್ನರ್ ಕುಲ್ದೀಪ್ ಯಾದವ್ ಅವ್ರನ್ನು ಕೂಡ ರಿಟೈನ್ ಮಾಡಿಕೊಂಡಿದ್ರು. ಈ 4 ಜನರನ್ನ ರಿಟೈನ್ ಮಾಡಿಕೊಂಡು ಪಂತ್ ಅವರನ್ನು ಬಿಟ್ಟು ಆಕ್ಷನ್ಗೆ ಬಂದಂತಹ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಪಂತ್ ಅವರಿಗೆ ಬಿಟ್ಟು ಮಾಡಿದ್ರು ಮಾರ್ರೆ. ಅದೊಂದು ಅಜೀಬ್ ಅಂತ ಅನಿಸ್ತಾ ಇತ್ತು. ಥ್ಯಾಂಕ್ಫುಲಿ ಪಂತ್ ವಾಪಸ್ ಡೆಲ್ಲಿಗೆ ಸೇಲ್ ಆಗಲಿಲ್ಲ. ಅದು ತುಂಬ ಆಕ್ವರ್ಡ್ ಸಿಚುವೇಶನ್. ಎಲ್ಲಿಯಾದರೂ ಪಂತ್ ವಾಪಸ್ ಡೆಲ್ಲಿಗೆ ಸೇಲ್ ಆಗಿದ್ದರೆ ಪಂತ್ಗೆ ಇಷ್ಟ ಇರ್ತಾ ಇರಲಿಲ್ಲ. ಬಟ್ ಡೆಲ್ಲಿ ಬೈ ಮಾಡಿದ್ದಾರೆ ಅಂತ ಆಡಬೇಕಿತ್ತು. ಥ್ಯಾಂಕ್ಫುಲಿ ಬೇರೆ ಇದು ಫ್ರ್ಯಾಂಚೈಸಿಗೆ ಹೋದ್ರು. ಭಾರಿ ಖುಷಿಯ ವಿಚಾರ. ಎಸ್, ಈಗ ಯಾರನ್ನೆಲ್ಲ ಬೈ ಮಾಡಿದ್ರು, ಯಾವ ಸ್ಥಾನಕ್ಕೆ ಹೋದ್ರು ಕ್ಯಾಪ್ಟನ್. ಬೈ ದ ವೇ ರೀಸೆಂಟಾಗಿ ಅಕ್ಷರ್ ಪಟೇಲ್, ಈಗ ಲೇಟೆಸ್ಟ್ ಅಪ್ಡೇಟ್ ನಿಮಗೆ ಗೊತ್ತುಂಟು, ಅಕ್ಷರ್ ಪಟೇಲ್ ಡೆಲ್ಲಿಯ ನೂತನ ಕಪ್ತಾನ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಬಂತು ಡೆಲ್ಲಿ ಮ್ಯಾನೇಜ್ಮೆಂಟ್ ಕಡೆಯಿಂದವೇ. ಎಸ್, ಪ್ಲೇಯಿಂಗ್ 11 ಬಗ್ಗೆ ಫಸ್ಟ್ ಮಾತಾಡುವ. ಫ್ಯಾಫ್ ಡು ಪ್ಲೆಸಿಸ್ ಅವ್ರನ್ನ ಬೈ ಮಾಡಿದರು. ಸ್ಟೀಲ್ ಡೀಲ್. ನನಗೆ RCB ಯಾಕೆ ಅಷ್ಟು ಬೇಗ ಒಂದು ದೊಡ್ಡ ನಿರ್ಣಯಕ್ಕೆ ಬಂದರೂ ಗೊತ್ತಾಗಲಿಲ್ಲ. ಓಕೆ, ಕ್ಯಾಪ್ಟನ್ಸಿ ಫ್ಯಾಫಿಂದ ಪಟಿದಾರ್ ಅವರಿಗೆ ಕೊಟ್ಟು ಫ್ಯಾಫನ್ನು ಒಂದು ಪ್ರಾಪರ್ ಪ್ಲೇಯರ್ ಥರನೇ ಟ್ರೀಟ್ ಮಾಡ್ಬೋದಿತ್ತು RCB. ಬಟ್ ಅವ್ರನ್ನ ರಿಟೈನ್ ಮಾಡಲಿಲ್ಲ. ಆಪ್ಷನಲ್ಲಿ ಸಹ ಬೈ ಮಾಡಲಿಕ್ಕೆ ಹೋಗಲಿಲ್ಲ. ನಂಗೆ ಪರ್ಸ್ನಲಿ ಬೇಜಾರಾಯ್ತು. ಯಾಕಂದರೆ ಫ್ಯಾಫ್ ಫ್ಯಾಂಟಾಸ್ಟಿಕ್ ಪ್ಲೇಯರ್, ಆ ಟೀಮ್ ಪ್ಲೇಯರ್, ಏನು ಫಿಟ್ನೆಸ್ ಮಾರೆ, ಆರಾಮ್ಸೆ ನೆಕ್ಸ್ಟ್ 3 ವರ್ಷ ಆಡ್ಬೋದು. ಆ್ಯಂಡ್ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರನ್ನ ಬೈ ಮಾಡಿದರು. ಅವರು ಓಪನರ್ ಆಗಿ ಬಹಳಷ್ಟು ಹೆಸರು ಮಾಡಿರೋದ್ರಿಂದಾಗಿ ಆ ಸ್ಲಾಟ್ ಅವರಿಗೆ ಕರೆಕ್ಟಾಗಿ ಸೂಟ್ ಆಗ್ತದೆ. ಆ್ಯಂಡ್ ನಾವು ಮೊದಲೆಲ್ಲ ಅಂದ್ಕೊಳ್ತಿದ್ದೆ, ಓಕೆ ಎಲ್ಲ ಬ್ಯಾಕಪ್ ಪ್ಲೇಯರ್ ಆಗಿ ಇರ್ಬೋದು ಫ್ಯಾಫ್. ನೋ, ವೈಸ್ ಕ್ಯಾಪ್ಟನ್ ಅಂತ ಕೂಡ ಅನೌನ್ಸ್ ಮಾಡಿರೋದ್ರಿಂದಾಗಿ ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನ್ ಪ್ಲೇಯಿಂಗ್ 11 ಇರಲೇಬೇಕಲ್ಲ. ಸೊ ಫ್ಯಾಫ್ ಡು ಪ್ಲೆಸಿಸ್ ಅವರು ಇರ್ತಾರೆ. ಅದಾದಮೇಲೆ ಭಾರಿ ನಿರೀಕ್ಷೆ ಇಟ್ಕೊಂಡಂಥ ನಾವು ರಿಟೆನ್ಷನಲ್ಲಿ ಡೆಲ್ಲಿ ಅವರು ಜೇಕ್ ಫ್ರೇಜರ್ ಅವರನ್ನು ಪಕ್ಕಾ ರಿಟೈನ್ ಮಾಡ್ತಾರೆ ಅಂತ ಅಂದ್ಕೊಂಡದ್ದು. ಯಾಕಂದರೆ ಸಿಕ್ಕಾಬಟ್ಟೆ ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್ ಆಟ ಆಡ್ತಿದ್ರಪ್ಪ. ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್ ಥರ ಪವರ್ ಪ್ಲೇಯಲ್ಲೇ ಪೂರ್ತಿ ಡಮ್ 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 ಅಂತ ಹೊಡಿತಿದ್ದಂಥ ಆಟಗಾರ ಜೇಕ್ ಫ್ರೇಜರ್ ಅವರು.
ಅವರನ್ನು ರಿಟೈನ್ ಮಾಡಿರಲಿಲ್ಲ ಡೆಲ್ಲಿ, ಬಟ್ RTM ಯೂಸ್ ಮಾಡಿದರು. ಕೊನೆಗೆ RTM ಯೂಸ್ ಮಾಡಿ ಜೇಕ್ ಫ್ರೇಜರ್ ಅವ್ರನ್ನ ವಾಪಸ್ ಡೆಲ್ಲಿ ತಂಡಕ್ಕೆ ಡೆಲ್ಲಿ ಮ್ಯಾನೇಜ್ಮೆಂಟ್ ಪರ್ಚೇಸ್ ಮಾಡಿದರು. ಆ್ಯಂಡ್ ಅವರು ಸ್ಟ್ರೈಟ್ ಅವೇ ಇದು ಫ್ಯಾಫ್ ಡು ಪ್ಲೆಸಿಸ್ ಅವರ ಜೊತೆಗೆ ಪ್ಲೇಯಿಂಗ್ 11 ಇರ್ತಾರೆ. ಆ್ಯಂಡ್ ಓಪನಿಂಗ್ ಕಾಂಬಿನೇಷನಲ್ಲಿ ಇವರಿಬ್ಬರು ಬರ್ತಾರೆ. ಅದಾದಮೇಲೆ ಒನ್ ಡೌನ್ ಆಟಗಾರ ಅಭಿಷೇಕ್ ಪೊರೆಲ್. ನಿಮ್ಮ ಮನಸ್ಸಲ್ಲಿ ಈಗ ಅಂದ್ಕೊಳ್ತಾ ಇರ್ಬೋದು, ಅಣ್ಣ KL ರಾಹುಲ್ ಎಲ್ಲಿ? KL ರಾಹುಲ್ ಈಗ ಬಂದರು. ಎಸ್, KL ರಾಹುಲ್ ಐನೋ ಅವರು IPL ಅಲ್ಲಿ ಈಗ ಪಂಜಾಬ್ಗೆ ಆಡ್ತಿದ್ದಾಗ ಓಪನರ್ ಆಗಿದ್ದರು. ಅದಾದಮೇಲೆ LSGಗೆ ಹೋದರು, ಅಲ್ಲಿಯೇ ಕ್ಯಾಪ್ಟನ್ ಆದರು, ಅಲ್ಲಿ ಓಪನರ್ ಆದರು. LSG ಹೇಗೆ ಟ್ರೀಟ್ ಮಾಡಿತ್ತು KL ರಾಹುಲ್ ಅವರನ್ನಂತ ನಿಮಗೆ ಗೊತ್ತುಂಟು. ಮೊನ್ನೊಂದು ಹೊರಗಡೆ ಬಂದರು. ಡೆಲ್ಲಿ ಕ್ಯಾಪಿಟಲ್ಸ್ ಇವರನ್ನು ಬೈ ಮಾಡಿದಾಗ ಭಾರಿ ಇವರ ಒಂದು ನಾವೇನು ಪ್ರೈಸ್ ಟ್ಯಾಗ್ ಹೈಯೆಸ್ಟ್ ಪ್ರೈಸ್ ಟ್ಯಾಗಿಗೆ ಹೋಗ್ಬೋದು ಅಂತೆಲ್ಲ ಅಂದ್ಕೊಳ್ತಿದ್ದವಲ್ಲ, ಹೋಗಲೇ ಇಲ್ಲ. RCB ಸಹ ಅಷ್ಟು ಇಂಟ್ರೆಸ್ಟ್ ತೋರಿಸಲಿಲ್ಲ. ಟು ಅನ್ ಎಕ್ಸ್ಟೆಂಟ್ ಹೋದರು, ಅದಾದಮೇಲೆ ಬೇಡ ಅಂತ ಬಿಟ್ಟರು. ಸೊ ತುಂಬ ಕಡಿಮೆ ಪ್ರೈಸ್. ನನಗೆ ಈಗ ಸಹ ಅನಿಸೋದು, ಎಲ್ಲರದ್ದು ಬೇರೆ ಬೇರೆ ಒಪಿನಿಯನ್ ಇರ್ತದೆ, ಬಟ್ ನನಗೆ ಅನಿಸೋದು ತುಂಬ ಕಡಿಮೆ ಪ್ರೈಸ್ಗೆ ಇವ್ರು ಸೇಲ್ ಆದರು ಅಂತ. ನಾವೆಲ್ಲರೂ ಸಹ ಓಪನರು ಹಾಗೆ ಹೀಗೆ ಕ್ಯಾಪ್ಟನ್ ಮಾಡ್ಬೋದು, ಡೆಲ್ಲಿಯ ಕ್ಯಾಪ್ಟನ್ ಅಂತ ನಾನು ಸಹ ಅಂದ್ಕೊಳೋದು, ಡೆಲ್ಲಿಯ ಕ್ಯಾಪ್ಟನ್ ಮಾಡ್ಬೋದು ಅಂತ. ಬಟ್ ಇವರು ತುಂಬ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತಿದ್ದಾರೆ ಅಂತ ಅನಿಸ್ತದೆ. KL ರಾಹುಲ್ ಅವರು ಸ್ವತಃ ಹೇಳಿದರು, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಕ್ಯಾಪ್ಟನ್ಶಿಪ್ ಅಂತ. ಸೊ ಆದ್ದರಿಂದ ಇವರು ಸಹ ಥಿಂಕ್ ಮಾಡಿರ್ಬೋದು ಡೆಲ್ಲಿ ಮ್ಯಾನೇಜ್ಮೆಂಟ್, ಎಸ್ ಓಕೆ, ಇಂಡಿಯನ್ ಟೀಮ್ ಇದು ಉಪನಾಯಕ ಇಲ್ಲೇ ಇರುವಾಗ ನಮ್ಮ ತಂಡದಲ್ಲಿ, ಆ್ಯಂಡ್ 2019ರಿಂದ ನಮ್ಮ ತಂಡದಲ್ಲೇ ಇರೋದ್ರಿಂದಾಗಿ ಅಕ್ಷರ್ ಪಟೇಲ್ ಅವರಿಗೆ ಕ್ಯಾಪ್ಟನ್ಶಿಪ್ ಕೊಡುವ, ಇದು ರಾಹುಲ್ ಅವರು ಆರಾಮ್ಸೆ ಆಡಲಿ ಅಂತ. ಬಟ್ ಈಗ ರಾಹುಲ್ ಅವರು ಇನ್ನೊಂದು ನಿರ್ಣಯಕ್ಕೆ ಬಂದರು. ಅವರೇ ಓಪನ್ ಆಗಿ ಹೇಳಿದ್ರಂತೆ, ನಾನು ಮಿಡ್ಲ್ ಆರ್ಡ್ರಲ್ಲಿ ಆಡ್ತೇನೆ, ನಾನು ಒಂದು ಸ್ಟೆಬಿಲಿಟಿ ಕೊಡಲಿಕ್ಕೆ ಮಿಡ್ಲ್ ಆರ್ಡರ್ಗೆ ನಾನು ಮಿಡ್ಲ್ ಆರ್ಡ್ರಲ್ಲಿ ಆಡ್ತೇನೆ ಅಂತ. ಐ ಥಿಂಕ್ KL ರಾಹುಲ್ ಅವರು ಸ್ವಲ್ಪ ತಲೆ ಖರ್ಚು ಮಾಡಿದ್ದಾರೆ. ಹಿ ಈಸ್ ವೆರಿ ಪ್ರಾಕ್ಟಿಕಲ್ ಅಂತ ಅನ್ನಿಸ್ತಾ ಉಂಟು. ಯಾಕಂತಂದರೆ ಅವರು ಇಂಡಿಯನ್ ಟೀಮಿಗೆ ಬರಬೇಕು, T20 ಸೈಡಲ್ಲಿ ಕಾಣಿಸ್ಕೊಳ್ಬೇಕು ಅಂತಿದ್ರೆ ಅವರು ಇನ್ನು ಮೇಲೆ ಓಪನರ್ ಆಗಿ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಆಲ್ರೆಡಿ ಅಭಿಷೇಕ್ ಶರ್ಮಾ ಮತ್ತು ಸ್ಯಾಮ್ಸನ್ ಅವರು ಆಡ್ತಾ ಇದ್ದಾರೆ ಇಂಡಿಯನ್ ಟೀಮಿಗೆ. ಬ್ಯಾಕಪ್ ಆಗಿ ಗಿಲ್ ಮತ್ತು ಯಶಸ್ವಿ ಜೈಸ್ವಾಲ್ ಅವರು ಕಾಯ್ತಾ ಇದ್ದಾರೆ ಆಪರ್ಚುನಿಟಿಗೆ. ಆಲ್ರೆಡಿ 4 ಜನ ಭಯಂಕರ ರೇಸಲ್ಲಿ ಇರೋದ್ರಿಂದಾಗಿ ಓಪನರ್ ಸ್ಲಾಟಲ್ಲಿ ಇವರು ಓಪನರ್ ಆಗಿ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅದಾದಮೇಲೆ ತಿಲಕ್ ವರ್ಮಾ ಒನ್ ಡೌನಲ್ಲಿ ಒಳ್ಳೆ ಫಾರ್ಮಲ್ಲಿದ್ದಾರೆ. ಆ್ಯಂಡ್ ಅದಾದಮೇಲೆ ಬರೋದು ತಂಡದ ನಾಯಕ ಸೂರ್ಯಕುಮಾರ್ ಯಾದವ್. ಇನ್ನು ಒಂದು ಸ್ಪಾಟ್ ಖಾಲಿ ಉಂಟಲ್ಲಿ, ಆ ಒಂದು ಜಾಗಕ್ಕೆ ಮಾತ್ರ ಟ್ರೈ ಮಾಡ್ಬೋದು KL ರಾಹುಲ್ ಅವರು. ಸೊ ಆದ್ದರಿಂದ ಸ್ವಲ್ಪ ತಲೆ ಖರ್ಚು ಮಾಡಿದ್ದಾರೆ. ಹಾಗೆ ತಂಡದ ಹಿತಾಸಕ್ತಿಗೋಸ್ಕರ KL ರಾಹುಲ್ ಅವರು ಮಿಡ್ಲ್ ಆರ್ಡ್ರಲ್ಲಿ ಆಡ್ತೇನೆ ಅನ್ನುವಂಥ ಡಿಸಿಷನಿಗೆ ಬಂದಿದ್ದಾರೆ. ಥ್ಯಾಂಕ್ಸ್ ಟು ಹ್ಯಾರಿ ಬ್ರೂಕ್ ಅವರು ನಾ ಆಡೋದಿಲ್ಲ ಅಂತ ಕೈ ಎತ್ತಿದ್ದಕ್ಕೆ ಈಗ ಅನಿವಾರ್ಯವಾಗಿ ಏನೋ ಒಂದು ಮಾಡಬೇಕಿತ್ತಲ್ಲ ಡೆಲ್ಲಿ ಕ್ಯಾಪಿಟಲ್ಸ್. ಸೊ ಆದ್ದರಿಂದ ಹ್ಯಾರಿ ಬ್ರೂಕ್ ಅವರು ಕೈ ಎತ್ತಿದ್ದು ಫ್ಯಾಫ್ ಡು ಪ್ಲೆಸಿಸ್ ಅವ್ರನ್ನ ವೈಸ್ ಕ್ಯಾಪ್ಟನ್ ಅನೌನ್ಸ್ ಮಾಡಿದರು. ಆ್ಯಂಡ್ KL ರಾಹುಲ್ ಅವರು ಮಿಡ್ಲ್ ಆರ್ಡ್ರಲ್ಲಿ ಆಡ್ತಾ ಇದ್ದಾರೆ. ಗ್ರೇಟ್ ಡಿಸಿಷನ್. ಅದಾದಮೇಲೆ ಬರ್ತಾ ಇರೋದು ಎಸ್ ಅಫ್ಕೋರ್ಸ್ ಸ್ಟಪ್ಸ್. ಅದಾದಮೇಲೆ ಅಕ್ಷರ್ ಪಟೇಲ್ ಆ್ಯಕ್ಚುಲಿ ನೀವು ಇಂಟರ್ನ್ಯಾಷನಲ್ ಕ್ರಿಕೆಟ್ ಲೀಗ್ ODIಯಲ್ಲೆಲ್ಲ KL ರಾಹುಲ್ಗಿಂತ ಮೇಲೆ ಬಂದು ಆಡ್ತಾ ಇದ್ದಾರೆ. ಬಟ್ ಮೇ ಬಿ ಹೀಗೆ ಇರ್ತದೆ. ಈ ಒಂದು IPL ಅಲ್ಲಿ ನಾವು KL ರಾಹುಲ್ಗಿಂತ ಮೊದಲೇ ಬಂದು ಆಡ್ತೇನೆ ಅಂತ ಅಕ್ಷರ್ ಪಟೇಲ್ ಹೇಳೋದು ಡೌಟ್ ಅಂತ ಅಂದ್ಕೊಳ್ತೇನೆ. ಆ್ಯಂಡ್ KL ರಾಹುಲ್ ಅವರು ನಂಗೆ ಯಾಕೋ ಅನ್ನಿಸ್ತಾ ಉಂಟು ದಿಸ್ ಸೀಸನ್ ಬಿಲಾಂಗ್ಸ್ ಟು KL ರಾಹುಲ್ ಅಂತ ಯಾಕೋ ನಂಗೆ ಅನ್ನಿಸ್ತಾ ಇದೆ. ಅವರು ಪ್ರೂವ್ ಮಾಡ್ತಾರೆ, ಅವರ ವರ್ತನ ಅವರು ಖಂಡಿತ ಪ್ರೂವ್ ಮಾಡ್ತಾರೆ, ಅದರಲ್ಲಿ ನನಗೆ ಏನು ಡೌಟ್ ಇಲ್ಲ. ಆ್ಯಂಡ್ ಎಸ್, ಈಗ ನಮಗೆ ಒಂದು ಫಿನಿಷರ್ ಮಿಸ್ ಆಗ್ತಾ ಇದ್ದಾರೆ. ಸ್ಟಬ್ಸ್ ಡೆಫಿನೆಟ್ಲಿ ಅವರು ಚಂದ ಮಾಡಿ ಬ್ಯಾಟಿಂಗ್ ಮಾಡಿದರೆ, ನಾಟ್ ಔಟ್ ಆಗಿದ್ರೆ, ಅವರು 16 ಓವರ್ ತನಕ ಎಲ್ಲ ಆಡಿದರೆ ಅದಾದಮೇಲೆ ಗೇರ್ ಚೇಂಜ್ ಮಾಡ್ತಾರೆ, ಅದರಲ್ಲಿ ಡೌಟ್ ಇಲ್ಲ. ಅಕ್ಷರ್ ಪಟೇಲ್ ಕೂಡ ಡೀಸೆಂಟ್ ಸ್ಟ್ರೈಕರ್ ಆಫ್ ದ ಬಾಲ್, ಅದರಲ್ಲೇನು ಡೌಟ್ ಇಲ್ಲ. ಬಟ್ ಒಂದು ಪವರ್ಫುಲ್ ಹಿಟ್ಟರ್ ಬೇಕು. ಅದಕ್ಕೆ ಆಶುತೋಷ್ ಶರ್ಮನನ್ನು ಹಾಕ್ಕೊಳ್ಬಹುದು ಡೆಲ್ಲಿ ತಂಡ. ಒಂದು ಪ್ರಾಪರ್ ಫಿನಿಷರ್ ಡೆಫಿನೆಟ್ಲಿ ಒಂದು ಮಿಸ್ಸಿಂಗ್ ಉಂಟು. ಆಶುತೋಷ್ ಶರ್ಮಾ ಜಸ್ಟ್ ಒಂದು ಸೀಸನ್ ಅಷ್ಟೇ ಆಡಿರೋದು, ಲಾಸ್ಟ್ ಸೀಸನ್ ಇದು. ಸೆಕೆಂಡ್ ಹಾಫ್ ಆಫ್ ದಿ ಪ್ರೀವಿಯಸ್ ಸೀಸನಲ್ಲಿ ಭಯಂಕರ ಕ್ಲಿಕ್ ಆದರು. ಪಂಜಾಬ್ ಕಿಂಗ್ಸ್ ಯಾರು ಶಶಾಂಕ್ ಸಿಂಗ್ ಮತ್ತು ಆಶುತೋಷ್ ಶರ್ಮಾ ಬಂದು ಭಾರಿ ಚೆಂದ ಮಾಡಿ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಆ ಒಂದು ನಂಬಿಕೆಯ ಆಧಾರದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಆಶುತೋಷ್ ಶರ್ಮಾ ಅವ್ರನ್ನ ಬೈ ಮಾಡಿದ್ದಾರೆ. ಬಟ್ ರೈಟ್ ನೌ ಅವರ ಫಾರ್ಮ್ ಹೇಗೆ ಉಂಟು ಗೊತ್ತಿಲ್ಲ, ಅಥವಾ ಒಂದು ಸೀಸನ್ ವಂಡರ್ ಆಗ್ತಾರ ಗೊತ್ತಿಲ್ಲ. ಅವರ ಮೇಲೆ ನಂಬಿಕೆ ಇಟ್ಟು ಆಶುತೋಷ್ ಶರ್ಮಾ ಅವ್ರನ್ನ ಒಂಥರ ಫಿನಿಷರ್ ಥರ ಯೂಸ್ ಮಾಡಿಕೊಳ್ಳಬಹುದು ಡೆಲ್ಲಿ. ಇಲ್ಲೇ ಇದ್ರೆ ಪ್ರಾಪರ್ ಬ್ಯಾಟ್ಸ್ಮನ್ ಬೇಕಂತಂದರೆ ಕರುಣ್ ನಾಯರ್ ಅವರು ಇದ್ದಾರೆ ಖಂಡಿತವಾಗಿದ್ದು. ಬಟ್ ಕರುಣ್ ನಾಯರ್ ಅವರನ್ನು ನೀವು ಫಿನಿಷರ್ ಆಗಿ ನೋಡ್ಲಿಕ್ಕೆ ಆಗೋದಿಲ್ಲ. ಕರುಣ್ ನಾಯರ್ ಅವರನ್ನ ನೀವು ಪ್ಲೇಯಿಂಗ್ 11ನಲ್ಲಿ ಆಡಿಸಿದರೆ ಆಗ ಅನಿವಾರ್ಯವಾಗಿ KL ರಾಹುಲ್ ಅವರನ್ನ ಫಿನಿಷರ್ ಥರ ಟ್ರೀಟ್ ಮಾಡಬೇಕಾಗ್ತದೆ. ಬ್ಯಾಟಿಂಗ್ ಆರ್ಡರ್ ಎಲ್ಲ ಫುಲ್ ಚೇಂಜ್ ಆಗ್ತದೆ. ಸೊ ಆದ್ದರಿಂದ
ಒಂದು ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್ ಆಡಲಿ ಅಂತ ಅಶುತೋಷ್ ಶರ್ಮಾ ಅವರ ಮೇಲೆ ನಂಬಿಕೆ ಇಡ್ಬೋದು. ಗೊತ್ತಿಲ್ಲ, ಇಂಟ್ರಾ ಮ್ಯಾಚೆಲ್ಲ ಆಗ್ತದಲ್ಲ, ಅವರ ಸ್ಕ್ವಾಡಲ್ಲಿ ಈಗ ಪ್ರಾಕ್ಟೀಸ್ ಮ್ಯಾಚೆಲ್ಲ ಆಗ್ತಾ ಇರುವಾಗ ಸಮೀರ್ ರಿಜ್ವಿ ಏನೋ ಒಳ್ಳೆ ಫಾರ್ಮಲ್ಲಿ ಇದ್ದರೆ ಸಮೀರ್ ರಿಜ್ವಿಗೆ ಸಹ ಚಾನ್ಸ್ ಸಿಗ್ಬೋದು. ನಾನು ಅಶುತೋಷ್ ಶರ್ಮಾ ಅವ್ರನ್ನ ಇಟ್ಕೊಂಡಿದ್ದಾನೆ. ಅದಾದಮೇಲೆ ಕುಲ್ದೀಪ್ ಯಾದವ್ ಅವ್ರನ್ನ ರಿಟೈನ್ ಮಾಡಿದ್ದಾರೆ. ಸ್ಟಾರ್ಕ್ ಅವರನ್ನ ಬೈ ಮಾಡಿದರು. ಸ್ಟಾರ್ಕ್ ಇಸ್ ಡೆಫಿನೆಟ್ಲಿ ರನ್ ಮೆಷಿನ್ T20ಯಲ್ಲಿ, ಡೌಟ್ ಇಲ್ಲ. ಬಟ್ ಬಿಗ್ ಮ್ಯಾಚ್ ಪ್ಲೇಯರ್. ಈಗ KKR ಅಲ್ಲಿ ಸಹ ಲೀಗ್ ಮ್ಯಾಚಲ್ಲೆಲ್ಲ ಸ್ಟಾರ್ಕ್ ನಾಯಿಗೊಡ್ದಾಗ ಹೊಡೆಸ್ಕೊಂಡಿದ್ದಾರೆ ಲಾಸ್ಟ್ ಸೀಸನಲ್ಲಿ. ಬಟ್ ಯಾವಾಗ ಡೆಲಿವರ್ ಮಾಡಬೇಕಲ್ಲ, ಸೆಮಿಫೈನಲ್ ಫೈನಲ್ ಎಲ್ಲ ಚಿಂದಿ ಚಿತ್ರಾನ್ನ ಬೌಲಿಂಗು ಸ್ಟಾರ್ಕ್ ಅವರಿದು. ಆ್ಯಂಡ್ ಅವರು ಚಾಂಪಿಯನ್ಸ್ ಟ್ರೋಫಿ ಸಹ ಆಡಲಿಲ್ಲ. ಸೊ ಸದ್ಯಕ್ಕೆ IPLಗೆ ಪೂರ್ತಿ ಫಿಟ್ ಆಗಿದ್ದಾರೆ ಅಂತ ಅಂದ್ಕೊಳ್ತೇನೆ. ಸ್ಟಾರ್ಕ್ ಅವ್ರನ್ನ ಬೈ ಮಾಡಿದ್ದಾರೆ. ಅದಾದಮೇಲೆ ಡೆತ್ ಬೌಲರ್ ಆಗಿ ಒಬ್ರು ಬೇಕಲ್ಲ ಮಾರ್ರೆ, ಇಲ್ಲದ್ರೆ ಡೆತ್ ಬೌಲಿಂಗ್ ಡೆತ್ ಚಿನ್ನ ಅಂತ ಆಗ್ತದೆ. ಸೊ ನಟರಾಜನ್ ಅವ್ರನ್ನ ಬೈ ಮಾಡಿದ್ದಾರೆ. ನಾವು SRH ರಿಟೈನ್ ಮಾಡೋದಿದ್ರು ಕೂಡ ಆಕ್ಷನಲ್ಲಿ ತಗೊಳ್ತಾರೆ ಅಂತ ಅಂದ್ಕೊಂಡದ್ದು, ಅದು ಆಕ್ಷನಲ್ಲಿ ಏನೇನೋ ಆಗ್ತದೆ ಬಿಡಿ. ನಟರಾಜನ್ ಅವರು ಈಗ ಡೆಲ್ಲಿ ತಂಡದ ಒಂದು ಪಾಲಾಗಿದ್ದಾರೆ. ಅವರು ಡೆಫಿನೆಟ್ಲಿ ಡೆತ್ ಬೌಲರ್ ಆಗಿ ವರ್ಕ್ ಆಗ್ತಾರೆ. ಆ್ಯಂಡ್ ಸ್ಟಾರ್ಕ್ ಜೊತೆ ಸ್ಟಾರ್ಟಿಂಗ್ ಓಪನಿಂಗ್ ಪವರ್ ಪ್ಲೇಲಿ ಬಾಲ್ ಹಾಕ್ಲಿಕ್ಕೆ ಮುಖೇಶ್ ಕುಮಾರ್ ಅವರು ಇದ್ದಾರೆ. ಇದು ಪ್ಲೇಯಿಂಗ್ ನನ್ನ ಪ್ರಕಾರ 99% ಇದು ಪ್ಲೇಯಿಂಗ್ 11 ಇರ್ತದೆ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಒಬ್ಬರು ಬೌಲರ್ ಬೇಕು ಅಂತ ಇದ್ದರೆ ಮೋಹಿತ್ ಶರ್ಮಾ ಸ್ಲೋವರ್ ಬಾಲೆಲ್ಲ ಹಾಕಲಿಕ್ಕೆ ಮಿಡ್ಲ್ ಓವರ್ಸಲ್ಲಿ ಕರೆಕ್ಟಾಗಿ ಯೂಸ್ ಆಗ್ತಾರೆ. ನಾನು ಆಗಲೇ ಹೇಳಿದಾಗೆ ಕರುಣ್ ನಾಯರ್ ಮತ್ತು ಸಮೀರ್ ರಿಜ್ವಿ ಅವರು ಇದ್ದಾರೆ. ಬಟ್ ಅದೇ ಕಷ್ಟ, ಅವರಿಗೆ ಚಾನ್ಸ್ ಸಿಗೋದು ಕಷ್ಟ. ಸದ್ಯಕ್ಕೆ ಆಶುತೋಷ್ ಶರ್ಮಾ ಅವರ ಮೇಲೆ ಮನಸ್ಸು ಮಾಡಬಹುದು ಡೆಲ್ಲಿ ಅಂತ ಅಂದ್ಕೊಳ್ತಿದ್ದೇನೆ. ಲಾಸ್ಟ್ ಸೀಸನ್ಗೆಲ್ಲ ಕಂಪೇರ್ ಮಾಡಿದರೆ ಈ ಸ್ಕ್ವಾಡ್, ಡೆಲ್ಲಿದು ಆಕ್ಷನ್ ಆಗಿರ್ಬೋದು, ನನಗೆ ಪರ್ಸ್ನಲಿ ಇಷ್ಟ ಆಯಿತು. ಫಾರ್ ಬೆಟರ್ ದ್ಯಾನ್ ದೇರ್ ಪ್ರೀವಿಯಸ್ ಸ್ಕ್ವಾಡ್. ಒಬ್ಬ ಪ್ರಾಪರ್ ಫಿನಿಷರ್ ಒಂಚೂರು ಎಲ್ಲಿಯೋ ನನಗೆ ಮಿಸ್ಸಿಂಗ್ ಅಂತ ಅನ್ನಿಸ್ತಾ ಇದೆ. ಬಟ್ ಅಲ್ಲಿ ಟಾಪ್ ಆರ್ಡರ್ ಅವರೆಲ್ಲ ಆಡಿದರೆ ಜಾಸ್ತಿ ವಿಕೆಟ್ ಹೋಗೋದಿಲ್ಲ, ಅವರೇ ಫಿನಿಷರ್ ಆಗಿ ಯೂಸ್ ಆಗ್ತಾರೆ. ಫ್ಯಾಫ್ ಡುಪ್ಲೆಸಿಸ್ ಫ್ಯಾಂಟಾಸ್ಟಿಕ್ ಪ್ಲೇಯರ್. ಜೇಕ್ ಫ್ರೇಜರ್ ಅವರ ಇಂಟರ್ನ್ಯಾಷನಲ್ ಫಾರ್ಮ್ ಏನು ಒಳ್ಳೆ ಇಲ್ಲ, ಬಟ್ IPLಲ್ಲಿ ಕ್ಲಿಕ್ ಆಗ್ಬೋದು. ಅಭಿಷೇಕ್ ಪೊರೆಲ್ ಒಳ್ಳೆ ಪ್ರಾಸ್ಪೆಕ್ಟ್. KL ರಾಹುಲ್ ಅಣ್ಣ, ನಾನು ಸದ್ಯಕ್ಕೆ ಅಭಿಷೇಕ್ ಪೊರೆಲ್ ಅವರನ್ನು ವಿಕೆಟ್ ಕೀಪರ್ ಅಂತ ಮೆನ್ಷನ್ ಮಾಡಿದ್ದೇನೆ. ಹೇಳಲಿಕ್ಕಾಗೋದಿಲ್ಲ, KL ರಾಹುಲ್ ಅವರು ಅದರದ್ದು ಜವಾಬ್ದಾರಿ ತೊಗೊಂಡಿಲ್ಲ, ನಾನು ವಿಕೆಟ್ ಕೀಪರ್ ಆಗಿ ಕೆಲಸ ಮಾಡ್ತೇನೆ, DRS ಟೈಮಲ್ಲೆಲ್ಲ ತುಂಬ ಯೂಸ್ ಆಗ್ತದೆ ನನಗೆ, ಐ ಆಮ್ ಗುಡ್ ಹಾಗೆ ಹೀಗೆ ಅಂತ ಅಂದ್ಕೊಂಡು ಕನ್ವಿನ್ಸ್ ಮಾಡಿ ಅವರು ವಿಕೆಟ್ ಕೀಪರ್ ಆದರೂ ಕೂಡ ಆಶ್ಚರ್ಯ ಇಲ್ಲ. ಬ್ಯಾಟಿಂಗ್ ಚೆನ್ನಾಗಿದೆ, ಬೌಲಿಂಗ್ ಈಸ್ ಡೀಸೆಂಟ್, ಡೆಫಿನೆಟ್ಲಿ ಡೀಸೆಂಟ್. ಸ್ಪಿನ್ ಬೌಲಿಂಗ್ ಒಳ್ಳೆ ಉಂಟು. ಅಕ್ಷರ್ ಪಟೇಲ್ ಭಯಂಕರ ಕಂಜೂಸ್ ಬೌಲರು. ಕುಲ್ದೀಪ್ ಯಾದವ್ ಅವರು ತುಂಬ ವೇರಿಯೇಷನ್ ಉಂಟು. ಡೆತ್ ಬೌಲರ್ ನಟರಾಜನ್ ಅವರು ಒಳ್ಳೆ ಇದ್ದಾರೆ. ಅವರ ಫಿಟ್ನೆಸ್ ಎಷ್ಟಿದೆ ಅಂತ ಗೊತ್ತಿಲ್ಲ. ಮುಖೇಶ್ ಕುಮಾರ್ ಒಂದು ರೇಂಜ್ ಚಿಕ್ಕ ರನ್ ಮೆಷೀನೆ. ಆ್ಯಂಡ್ ಈವನ್ ಮೈಕಲ್ ಸ್ಟಾರ್ ಕೂಡ. ಆ್ಯಂಡ್ ಡೆಲ್ಲಿ ಪಿಚ್ ಭಯಂಕರ ಫ್ಲ್ಯಾಟ್ ಪಿಚ್ ಆಗಿರೋದ್ರಿಂದಾಗಿ ಜಾಸ್ತಿ ರನ್ ಹರಿದು ಬರ್ಬೋದು. ಬಟ್ ಬ್ಯಾಟಿಂಗ್ ಒಳ್ಳೆ ಉಂಟಪ್ಪ. ಇವರು ಫಸ್ಟ್ ಬ್ಯಾಟಿಂಗ್ ಮಾಡಿದ್ರು ರನ್ ಕಲೆ ಆಗ್ತಾರೆ. ಚೇಸಿಂಗಲ್ಲಿ ಸಹ ದಿಸ್ ಟೀಮ್ ಇಸ್ ಗುಡ್ ಅಂತ ಅನಿಸುತ್ತೆ. ಪ್ಲೇ ಆಫ್ ಐ ಡೋಂಟ್ ನೋ, ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ಅ ಗುಡ್ ಟೀಮ್. ನಿಮ್ಗೇನು ಅನಿಸಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಾಳೆ 2 ವಿಡಿಯೋ ಬರ್ತದೆ. ಮೊದಲ ವಿಡಿಯೋ ಯಾವುದು ಅಂತಂದರೆ IPLನ ಮೊದಲ ಸೀಸನ್ನಲ್ಲಿ ಗೆದ್ದಂತಹ ತಂಡ ರಾಜಸ್ಥಾನ್ ರಾಯಲ್ಸ್ ತಂಡದ ಬಗ್ಗೆ. ಹಾಗೆ ನಾಳೆ ಸಂಜೆ ಬರ್ತಾ ಇರುವಂಥ ವಿಡಿಯೋ IPLಲಿ ತನ್ನ ಮೊದಲ ಸೀಸನ್ ವಿನ್ ಆದಂತಹ ತಂಡ GT. ಹಾಗೆ 2ನೇ ಸೀಸನಲ್ಲಿ ರನ್ನರ್ ಅಪ್ ಕೂಡ ಆಗಿದ್ರು ಆ ತಂಡ. ಸೊ RR ಹಾಗೂ GT ತಂಡಗಳ ವಿಡಿಯೋ ನಾಳೆ ಬರ್ತದೆ. ಸರಿಯಾಗಿದೆ ಬರುವ. ನಮಸ್ಕಾರ.